ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಪ್ರತಿಕ್ರಿಯಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಮತ್ತು ಪ್ರಸ್ತುತ ಶಾಸಕಾಂಗ ವಿಷಯಗಳಿಗೆ ಸಂಬಂಧಿಸಿದ ವಿವರವಾದ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರು ನಿರ್ಮಿತ ಮುಖ್ಯಮಂತ್ರಿ ಎಂಬ ಕರ್ನಾಟಕದ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಸಚಿವರು ಬಿಜೆಪಿ ಮೇಲೆ ಪ್ರತಿದಾಳಿ ನಡೆಸಿದ್ರು. ಜನರು ಮೊದಲು ತಮ್ಮ ಪಕ್ಷದ ಇತಿಹಾಸವನ್ನ ನೋಡಬೇಕು. 2008 ಬಿಜೆಪಿ ಎಷ್ಟು ಮುಖ್ಯಮಂತ್ರಿಗಳನ್ನ ಹೊಂದಿತ್ತು, 2019 ನಂತರ ಎಷ್ಟು ಮಂದಿಯನ್ನ ಬದಲಾಯಿಸಲಾಯಿತು ಎಂಬುದು ಅವರು ಕೇಳಿದ್ರು. ಬಿಜೆಪಿಯು ಪದೇ ಪದೇ ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ದಾಖಲೆಯನ್ನು ಹೊಂದಿದೆ. ಕೆಲವೊಮ್ಮೆ ಏಕಕಾಲಕ್ಕೆ 3, ಕಾಂಗ್ರೆಸ್ನೊಳಗೆ ಅದೇ ಪರಿಸ್ಥಿತಿ ಇದೆ ಎಂದು ಅವರು ಭಾವಿಸುತ್ತಾರೆ. ಆದ್ರೆ ಅದು ಸಂಪೂರ್ಣವಾಗಿ ಸುಳ್ಳು. ನಮ್ಮ ಪಕ್ಷದಲ್ಲಿ ಅಂತಹ ಅಸ್ಥಿರತೆ ಇಲ್ಲ ಎಂದು ತಿರುಗೇಟು ನೀಡಿದರು. ಮೊನ್ನೆ ಯಡಿಯೂರಪ್ಪ ಆದ್ರು, ಬಸವರಾಜ ಬೊಮ್ಮಾಯಿ ಆದ್ರು, ಅವ್ರು ಏನ್ ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲ ಪದ್ಧತಿ ಅಂತ. ನಮ್ಮಲ್ಲಿ ಆ ತರ ಇಲ್ಲ. ಭಾಗಿಯಾಗಿದ್ದಾರೆ. ಈಗ ಬಿಜೆಪಿ ಅವ್ರಿಗೆ ಏನಾರು ಒಂದು ಹೇಳ್ಬೇಕು, ಅವ್ರು ಹೇಳ್ತಾರೆ. ಏನಾರು ಒಂದು, ಈಗ ಡಿನ್ನರ್ ಲಂಚ್, ಈಗ ನಾವು ಬೆಳಗಾಮಲ್ಲಿ ಸೆಷನಲ್ಲಿ ಇದ್ದೀವಿ. ಎಲ್ಲರೂ ಮುಂಚೆಯಿಂದ ಇವತ್ತಿಂದ ಇಲ್ಲ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿನ ಊಟ ಕೊಡ್ತಾರೆ, ಸಾಯಂಕಾಲ ಊಟ ಕೊಡ್ತಾರೆ. ಹಾಗಾಗಿ ಅದು ಮಾಮೂಲಿ ರೊಟೀನ್ ನಡೀತಾ ಇರೋದು. ಅದು ರಾಜನ್ ಅವರೇ ಹೇಳ್ತಾರೆ, ರಾಜಕೀಯ ಚರ್ಚೆ ಆಗುತ್ತೆ, ಊಟ ಅಷ್ಟೇ ಮಾಡೋಕ್ಕಾಗಲ್ಲ, ರಾಜಕೀಯನೂ ಚರ್ಚೆ ಆಗುತ್ತೆ. ಹಾಗೆ ಆಗ್ತದೆ. ಕೂತ್ಕೊಂಡಾದ್ಮೇಲೆ ಬರೀ ಊಟ ಮಾಡ್ಕೊಂಡು ಬರ್ತೀವ, ಎಲ್ಲೋದ್ರೂ ರಾಜಕೀಯ ಚರ್ಚೆ ಹಾಗೆ ಆಗ್ತದೆ. ಅದು ಅವರಪ್ಪ ಇಳಿಬೇಕಾದ್ರೆ ವಿಜೇಂದ್ರ ಕಾರಣ ಅಂತ ಡಿಸಿಎಂ ಅವರು ಆರೋಪ ಮಾಡಿದ್ರು. ಯಾರು? ಡಿಸಿಎಂ ವಿಜೇಂದ್ರ ಅವರೇ ಕಲೆಕ್ಷನ್ ಹೆಸರು ಹಾಳಾಗಬೇಕಾದ್ರೆ ವಿಜೇಂದ್ರ ಅವರೇ ಕಾರಣ ಅಂತ. ಅದಕ್ಕೆ ನಾನು ಏನು ಹೇಳಲ್ಲ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.